ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತೆ ಅಖಾಡಕ್ಕೆ ಇಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಈ ಬಾರಿ ಸಂಪೂರ್ಣ ವಿಭಿನ್ನ ಪ್ರಯೋಗದೊಂದಿಗೆ ರವಿ ಸರ್ ಅಖಾಡಕ್ಕೆ ಧುಮುಕ್ತಿದ್ದಾರೆ. ಅವರ ಮುಂದಿನ ಸಿನಿಮಾ ಹೆಸರು ಯಾವ್ದು ಗೊತ್ತಾ? ಐ ಆಮ್ ಗಾಡ್ ದಿ ಕ್ರೇಜಿ ಅಂತ. ಇದು ಕೃತಕ ಬುದ್ಧಿ ಮತ್ತು ಎಐ ಆಧಾರಿತ ಸಿನಿಮಾ. ಕನ್ನಡ ಚಿತ್ರರಂಗದಲ್ಲಿ ಅಪರೂಪದ ಪ್ರಯೋಗ ಅಂತಾನೆ ಹೇಳ್ಬೋದು. ಚಿತ್ರರಂಗ ಊಹಾಪೋಹಗಳಲ್ಲಿ ಮುಳುಗಿದ್ದಾಗಲೇ ರವಿಚಂದ್ರನ್ ಸರ್ ಸದ್ದಿಲ್ಲದೆ ಒಂದು ವಿಭಿನ್ನ ಸಿನಿಮಾವನ್ನು ಪೂರ್ಣಗೊಳಿಸಿಬಿಟ್ಟಿದ್ದಾರೆ. ಹೌದು, ಇನ್ನು ಈ ಸಿನಿಮಾದ ವಿಶೇಷತೆ ಏನು ಗೊತ್ತಾ? ಬರವಣಿಗೆ, ನಿರ್ದೇಶನ, ಸಂಗೀತ, ಕಾನ್ಸೆಪ್ಟ್, ಛಾಯಾಗ್ರಹಣ ಹೊರತುಪಡಿಸಿ ಬಹುತೇಕ ಎಲ್ಲಾ ಪ್ರಮುಖ ವಿಭಾಗಗಳನ್ನು ರವಿಚಂದ್ರನ್ ಸ್ವತಃ ನಿರ್ವಹಿಸಿದ್ದಾರೆ. ಇದು ಬಹುತೇಕ ಒನ್ ಮ್ಯಾನ್ ಕ್ರಿಯೇಟಿವ್ ಶೋ ಅಂತಾನೆ ಹೇಳ್ಬೋದು. ರವಿ ಸರ್ ಹಾಗೆ ಅಲ್ವಾ? ಪ್ರಯೋಗ ಅಂದ್ರೆ ರವಿ ಸರ್, ಸೋಲು ಗೆಲುವು ಮುಖ್ಯ ಅಲ್ಲ, ಅವರಿಗೆ ಪ್ರಯತ್ನ ಮುಖ್ಯ ಎಂದು ತೋರಿಸುವುದೇ ರವಿ ಸರ್. ಅದಕ್ಕಾಗಿ ಹೊಸದಾದ ಪ್ರಯೋಗಗಳನ್ನ ಮಾಡ್ತಾನೆ ಇರ್ತಾರೆ ಕನ್ನಡ ಸಿನಿರಂಗದಲ್ಲಿ ರವಿ ಸರ್. ಇನ್ನು ರವಿಚಂದ್ರನ್ ಸರ್ ಅಂದ್ರೆ ನಮಗೆ ನೆನಪಾಗೋದು ಹಾಡುಗಳು. ಇನ್ನು ಸಂಗೀತ ಅಂತ ಬಂದ್ರೆ ಯಾವಾಗಲೂ ರವಿಚಂದ್ರನ್ ಸಿನಿಮಾಗಳಲ್ಲಿ ಆತ್ಮ ಅಂತಾನೆ ಹೇಳ್ಬೋದು. ಇನ್ನು ಈ ಚಿತ್ರದಲ್ಲೂ ಕೂಡ ಅದು ಇನ್ನಷ್ಟು ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ರವಿ ಸರ್ ಹೇಳುವ ರೀತಿ ಈ ಸಿನಿಮಾದಲ್ಲಿ 35ಕ್ಕಿಂತ ಹೆಚ್ಚು ಹಾಡುಗಳು ಈ ಸಿನಿಮಾದಲ್ಲಿ ಇದಾವೆ ಅಂತ ಹೇಳ್ತಾರೆ. ಅಂದು ಪ್ರೇಮಲೋಕ, ಎಂದು ಐ ಆಮ್ ಗಾಡ್ ದಿ ಕ್ರೇಜಿ ಅಂತಾನೆ ಹೇಳ್ಬೋದು. ಎಸ್, ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಸಂಗೀತ ಭಾರವಾದ ಕನ್ನಡ ಚಿತ್ರರಂಗಗಳಲ್ಲಿ ಇದು ಒಂದು ಹೊಸ ವಿನ್ಯಾಸ ಅಂತಾನೆ ಹೇಳ್ಬೋದು. ಅದೇ ಕ್ರೇಜಿಮಯ. ಇನ್ನು ಈ ಸಿನಿಮಾದ ಬಗ್ಗೆ ಇತ್ತೀಚೆಗೆ ನಡೆದ ಬಿಗ್ ಬಾಸ್ ಫಿನಾಲೆಯಲ್ಲಿ ರವಿಚಂದ್ರನ್ ಸರ್ ಅವರು ಕೆಲವು ವಿಷಯಗಳನ್ನ ಬಹಿರಂಗಪಡಿಸಿದ್ದಾರೆ. ಅಷ್ಟೇ ಅಲ್ಲ ಬಾಸ್, ಮೊನ್ನೆ ಒಂದು ಜಾತ್ರಾ ಮಹೋತ್ಸವದ ವೇದಿಕೆ ಮೇಲೆ ಅವರು ಈ ಚಿತ್ರದ ಬಗ್ಗೆ ಹೇಳಿಕೊಂಡಿದ್ದಾರೆ. ಈ ಸಿನಿಮಾ ಪೂರ್ಣಗೊಳ್ಳಲು ಸುಮಾರು 2.5 ವರ್ಷಗಳು ಬೇಕಾಯ್ತಂತೆ. ಮತ್ತೆ ಹೆಣ್ಣಿನ ಬಗ್ಗೆ ಈ ಸಿನಿಮಾ ಮಾಡಿದೀನಿ, ಬಂದ್ ನೋಡ್ರಿ ಈ ಸಿನಿಮಾನ ಅಂತ ತೊಡೆತಟ್ಟಿ ಹೇಳ್ತಾ ಇದ್ದಾರೆ ರವಿ ಸರ್. ಇನ್ನು ಐ ಆಮ್ ಗಾಡ್ ದಿ ಕ್ರೇಜ್ ಚಿತ್ರೀಕರಣ 400 ದಿನಗಳಷ್ಟು ಮಾಡಿದ್ದಾರೆ. ಎಐ ತಂತ್ರಜ್ಞಾನ ಬಳಕೆ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಕೆಲಸವನ್ನು ಸ್ವತಃ ರವಿಸರೇ ನೋಡಿಕೊಂಡ ಕಾರಣ ಇದು ತುಂಬಾ ಸಮಯ ಚಿತ್ರೀಕರಣಕ್ಕೆ ತೆಗೆದುಕೊಂಡಿದೆಯಂತೆ. ಸದ್ದು ಮಾಡುವುದಕ್ಕಿಂತ ಪರಿಪೂರ್ಣತೆ ಮುಖ್ಯ ಎಂದು ರವಿಚಂದ್ರನ್ ಅವರು ನಂಬುತ್ತಾರೆ. ಇನ್ನು ಅದೇ ಕಾರಣಕ್ಕೆ ಸಾರ್ವಜನಿಕವಾಗಿ ಮಾತನಾಡುವ ಮೊದಲು ಸಿನಿಮಾವನ್ನೇ ಪೂರ್ಣಗೊಳಿಸಿ ಎಂದು ಮಾತನಾಡ್ತಿದ್ದಾರೆ ರವಿ ಸರ್ ಅವರು. ಇನ್ನು ಈಗಷ್ಟೇ ಐ ಆಮ್ ಗಾಡ್ ದಿ ಕ್ರೇಜಿ ಪೋಸ್ಟರ್ ಎಲ್ಲೆಡೆ ಸದ್ದು ಮಾಡುತ್ತಿದ್ದು, ಇನ್ನು ಈ ಚಿತ್ರದ ಪ್ರಚಾರಗಳು ಶಿವರಾತ್ರಿಯಿಂದ ಆರಂಭವಾಗಲಿವೆ. ಇದು ಕೇವಲ ಪ್ರಚಾರ ಅಲ್ಲ ಬಾಸ್, ಇದೊಂದು ಸಾಂಕೇತಿಕ ಆರಂಭ. ಮತ್ತೆ ಅಭಿಮಾನಿಗಳಲ್ಲಿ ಈಗಾಗಲೇ ಭಾರಿ ಕುತೂಹಲ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲವೂ ಯೋಜನೆಯಂತೆ ನಡೆದರೆ ಮೇ 30ರಂದು ರವಿಚಂದ್ರನ್ ಸರ್ ಅವರ ಹುಟ್ಟುಹಬ್ಬದಂದು ಚಿತ್ರಮಂದಿರಗಳಲ್ಲಿ ಐ ಆಮ್ ಗಾಡ್ ದಿ ಕ್ರೇಜಿ ಬಿಡುಗಡೆಯಾಗುವ ನಿರೀಕ್ಷೆಗಳಿದ್ದಾವೆ. ಇನ್ನು 2026ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇದು ಒಂದು ದೊಡ್ಡ ಚರ್ಚಾಸ್ಪದ ಸಿನಿಮಾ ಆಗಲಿದೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ಇನ್ನು ಈ ಪೋಸ್ಟರ್ ನೋಡಿದ ಮೇಲೆ ಅಂತೂ ಇದೊಂದು ಸಿನಿಮಾ ಅಲ್ಲ, ಇದು ರವಿಚಂದ್ರನ್ ಅವರ ತಂತ್ರಜ್ಞಾನ ಮತ್ತು ಸಂಗೀತದ ದಿಟ್ಟ ಪ್ರಯೋಗ ಅಂತಾನೆ ಹೇಳ್ಬೋದು. ಎಸ್, ಇನ್ನು ರವಿ ಸರ್ ಈ ಸಿನಿಮಾದಿಂದ ಕಮ್ ಬ್ಯಾಕ್ ಆಗ್ಲಿ ಅಂತ ಶುಭ ಕೋರೋಣ. ನೀವು ರವಿ ಸರ್ ಫ್ಯಾನ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್. ಧನ್ಯವಾದಗಳು.